ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸವಿರುಚಿ. ನಾನಿವತ್ತೊಂದು ರುಚಿಯಾದ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಸೌತೆಕಾಯಿ ರೊಟ್ಟಿ ತುಂಬ ಸಾಫ್ಟಾಗಿ ಮಾಡ್ಕೋಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತಿಂಡಿಗೆ ಇದು. ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಸೌತೆಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ 2 ಸೌತೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಸಿಪ್ಪೆನ ನಾನಿಲ್ಲಿ ತೆಕ್ಕೋತಾ ಇದ್ದೀನಿ. ಸಿಪ್ಪೆ ಹಾರ್ಡಾಗುತ್ತೆ ಅದು, ಅದಕ್ಕೆ ಅದನ್ನೆಲ್ಲ ತೆಗೆದುಬಿಡಬೇಕು. ತೆಗೆದು ಇದನ್ನು ನಾವಿಲ್ಲಿ ತುರ್ಕೊಳ್ಳೋಣ. ನೋಡಿ, ನೀಟಾಗಿ ಎಲ್ಲ ಮೇಲ್ಗಡೆದು ಸಿಪ್ಪೆನ ಈ ರೀತಿ ತೆಕ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ನಾನು ಎರಡೂ ತಗೋತಾ ಇದ್ದೀನಿ. ಇವಾಗ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ದೊಡ್ಡವ್ರಿಗೂ. ಒಂದು ಸಾರಿ ಟ್ರೈ ಮಾಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಎರಡು ಕಡೆದು ನಾನು ಇಲ್ಲಿ ಎಡ್ಜಸ್ಟ್ನ ತಕ್ಕೋತಾ ಇದ್ದೀನಿ. ತಕ್ಕೊಂಡು ಇಲ್ಲಿ ತುರಿಯೋ ಮಣೆ ಸಹಾಯದಿಂದ ಇದನ್ನು ನಾನು ತುರ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಎಲ್ಲನೂ ಇದನ್ನು ತುರ್ಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ತುಂಬ ಸಾಫ್ಟಾಗಿರುತ್ತೆ ಈ ರೊಟ್ಟಿ. ಒಂದು ಸಾರಿ ಟ್ರೈ ಮಾಡ್ಬೋದು. ನೋಡಿ, ಎಲ್ಲನೂ ನಾನಿಲ್ಲಿ ತುರಿಯೋ ಮಣೆ ಸಹಾಯದಿಂದ ತುರ್ಕೊಂಡು ಎರಡನ್ನೂ ನಾನಿಲ್ಲಿ ತೊಗೋತಾ ಇದ್ದೀನಿ. 2 ಸೌತೆಕಾಯಿನ ತೊಗೋತಾ ಇದ್ದೀನಿ. ನೀವು ಈ ಸೌತೆಕಾಯಿ ಬದಲು ಬೇರೆ ಯಾವುದೇ ಸೌತೆಕಾಯಿನೂ ಯೂಸ್ ಮಾಡಿಕೊಂಡು ಈ ರೊಟ್ಟಿನೂ ಮಾಡ್ಕೋಬೋದು ನೀವು. ನೋಡಿ, ಎಷ್ಟೊಂದು ಚೆನ್ನಾಗಿ ಎಲ್ಲ ತುರಿದಿದೆ. ಇವಾಗ ಎರಡನ್ನೂ ಸಹ ನಾನಿಲ್ಲಿ ತುರ್ಕೊಂಡು ತೊಗೋತಾ ಇದ್ದೀನಿ. ಇಷ್ಟೊಂದು ಸೌತೆಕಾಯಿ ಆಗಿದೆ. ನೋಡಿ, ಇಲ್ಲಿ ನಾನು ಇದ್ದದ್ದು ರಸ ಎಲ್ಲ ನಾನಿಲ್ಲಿ ತೆಗಿತಾ ಇದ್ದೀನಿ. ಸೌತೆಕಾಯಿಯಲ್ಲಿರೋ ನೀರನ್ನ ನಾನಿಲ್ಲಿ ತೆಗಿತಾ ಇದ್ದೀನಿ. ಎಲ್ಲನೂ ನೀರು ಜಾಸ್ತಿ ಇರುತ್ತೆ ಇದರಲ್ಲಿ. ನೀವು ಈ ರೊಟ್ಟಿ ಮಾಡೋಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಸೌತೆಕಾಯಿಯಲ್ಲಿರೋ ನೀರಲ್ಲಿ ನಾವು ಇದನ್ನು ರೊಟ್ಟಿನ ಕಲಿಸ್ಬೇಕಾಗತ್ತೆ. ಅದಕ್ಕೆ ನೀರು ಜಾಸ್ತಿ ಆಗುತ್ತೆ ಅಂದ್ಕೊಂಡು ನಾನಿಲ್ಲಿ ನೀರನ್ನ ತೆಗಿತಾ ಇದ್ದೀನಿ. ಬೇಕು ಅಂದರೆ ನಾವು ಮೇಲ್ಗಡೆ ಮತ್ತೆ ಹಾಕೋಬೋದು. ನೋಡಿ, ಇಲ್ಲಿ 1 ಬಟ್ಲಷ್ಟು ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಮತ್ತೆ 1/4 ಬಟ್ಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1/4 ಬಟ್ಲಷ್ಟು ಅಕ್ಕಿ ಹಿಟ್ಟು, 1/4 ಬಟ್ಲಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳನ್ನ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ ಪುಡಿ ಕಲರ್ಗೋಸ್ಕರ. ಖಾರಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯನ್ನ ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನೀವು ಹಾಗೆ ಬೇಕಾದರೆ ಹಾಕೋಬೋದು. ಹಾಗೆ 1 ದೊಡ್ಡ ಚಮಚದಷ್ಟು ಎಳ್ಳು, ಬಿಳಿ ಎಳ್ಳು, ಹಾಗೆ 1 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪನೇ ಇಲ್ಲಿ ಮೆಂತ್ಯ ಸೊಪ್ಪನ್ನ ಸಹ ಇಲ್ಲಿ ಹಾಕೋತಾ ಇದ್ದೀನಿ. ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಇಲ್ಲಿದ್ರೆ ಹಾಗೇನೂ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡೋಣ. ಈ ಸೌತೆಕಾಯಿನಲ್ಲಿ ಎಷ್ಟು ನೀರು ಇರುತ್ತೋ ಅದರಲ್ಲೇ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಮೇಲೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀರು ಹಾಕಿದರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗೆಯೇ ಈ ರೊಟ್ಟಿನ ಕಲಿಸ್ಬೇಕಾದ್ರೇ ನೀವು ಕಲಿಸಿದ ತಕ್ಷಣವೇ ಮಾಡಬೇಕಾಗುತ್ತೆ. ನೆನೆಯೋಕ್ಕೆ ಇಲ್ಲ ಇಡೋದು ಎಲ್ಲ ಮಾಡಬಾರ್ದು, ನೆನೆಸೋದು ಅದು ಎಲ್ಲ ಮಾಡಬಾರ್ದು. ಬೇಗನೆ ಇದನ್ನು ತಡ್ಕೊಂಬಿಡಬೇಕು ಕಲಿಸಿದ ತಕ್ಷಣವೇ ಇದನ್ನು. ನೋಡಿ, ಇದಕ್ಕೆ ಹೊಂದ್ಕೋಬೇಕು. ಈ ಸೌತೆಕಾಯಿನಲ್ಲಿ ಏನು ನೀರು ಇರುತ್ತಲ್ಲ ಅದರಲ್ಲೇ ಇದು ರೊಟ್ಟಿ ಕಲಿಸ್ಬೇಕಾಗತ್ತೆ ಹಿಟ್ಟನ್ನ. ನೀವು ಇನ್ನು ತೆಳುವಾದರೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ಇದನ್ನು ಬರೀ ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬೋದು ನೀವು, ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. ಜೋಳದ ಹಿಟ್ಟು ಇಲ್ಲ ಅಂದರೆ, ಜೋಳದ ಹಿಟ್ಟು ಇರೋದ್ರಿಂದ ನಾನಿಲ್ಲಿ ಜೋಳದ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಚೆನ್ನಾಗೆಲ್ಲನ ನೋಡಿರಿ, ಅದೇ ನೀರಲ್ಲೇ ಇದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರು ತೆಗೆದಿದ್ವಲ್ಲ ಅದು ಏನು ಯೂಸ್ ಆಗಲಿಲ್ಲ, ಅಷ್ಟರಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಆ ನೀರಿಗೆ, ಸೌತೆಕಾಯಿಯಲ್ಲಿರೋ ನೀರಿನ ಅಂಶಕ್ಕೆ ಇದು ಪರ್ಫೆಕ್ಟಾಗಿ ಒಂದು ಹೊಂದ್ಕೋತಾ ಇದೆ. ನೋಡಿ, ಸೌತೆಕಾಯಿಯಲ್ಲಿರೋ ನೀರೇ ಸಾಕಾಗಿತ್ತು. ಇದಕ್ಕೆ ಎಕ್ಸ್ಟ್ರಾ ನೀರನ್ನ ನಾವು ಯೂಸ್ ಮಾಡ್ಕೊಳ್ಳಿಲ್ಲ. ಎಕ್ಸ್ಟ್ರಾ ನೀರನ್ನ ನೀವು ಮತ್ತೆ ಏನಕ್ಕಾದರೆ ಯೂಸ್ ಮಾಡ್ಕೋಬೋದು, ಅದೇನು ಹಾಳಾಗಲ್ಲ. ನೀವು ಹಿಟ್ಟು ಕಲಿಸ್ಬೋದು, ಬೇರೆ ಚಪಾತಿ ಹಿಟ್ಟು ಮತ್ತು ಬೇಳೆ ಕುದಿಸ್ಬೋದು, ಏನಾದರೂ ಮಾಡ್ಕೋಬೋದು. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ರೊಟ್ಟಿ ತಟ್ಕೊಳ್ಳೋಣ ನಾವಿಲ್ಲಿ. ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಒಂದು ಬಿಳಿ ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಅದರ ಮೇಲೆ ರೊಟ್ಟಿ ತಟ್ಕೊಂಡು ಹೆಂಚ್ ಮೇಲೆ ಹಾಕೋಬೋದು, ಅಥವಾ ನೀವು ಹೆಂಚ್ ಮೇಲೆ ಡೈರೆಕ್ಟಾಗಿ ರೊಟ್ಟಿನ ತಟ್ಕೋಬೋದು. ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಅಂದರೆ ಅದನ್ನು ಎತ್ತಿ ಹಾಕೋಕ್ಕೆ ಈಸಿ ಆಗುತ್ತೆ ಹೆಂಚ್ ಮೇಲೆ.
ಆಮೇಲೆ ಇದು ತೆಳು ಆಗೋ ಕಾರಣ ನಾವು ಬಟರ್ ಪೇಪರ್ ಮೇಲೆ ಮಾಡಬೇಕಾಗುತ್ತೆ. ಇಲ್ಲಿದ್ದರೆ ಬಿಳಿ ಬಟ್ಟೆ ಮೇಲೆ ಮಾಡಬೇಕು, ಇಲ್ಲಿದ್ರೆ ಡೈರೆಕ್ಟಾಗಿ ಹಂಚ್ ಮೇಲೇ ತಟ್ಕೋಬೇಕು. ನೋಡಿ ಎಲ್ಲನೂ ಚೆನ್ನಾಗಿ ನೀಟಾಗಿ ಎಷ್ಟೊಂದು ಈಸಿಯಾಗಿ ತಟ್ಕೋಬೋದು. ಎಷ್ಟೊಂದು ಸಾಫ್ಟಾಗಿ ಬರುತ್ತೆ ಈ ರೊಟ್ಟಿ ಅಂದರೆ ವಯಸ್ಸಾದವ್ರಿಗೆ ತಿನ್ನೋಕ್ಕೆ ತುಂಬ ಈಸಿನೇ ಅಂತಲೇ ಹೇಳ್ಬೋದು. ಇದು ಮಕ್ಕಳಿಗೂ ಸಹ ಅಷ್ಟೇ ಇಷ್ಟ ಆಗಿರುತ್ತೆ. ಸೊಪ್ಪು ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ ರೆಡಿಯಾಗಿದೆ, ಹಂಚು ಕಾಯ್ತಾ ಇದೆ. ಹಂಚ ಮೇಲೆ ಇಲ್ಲಿ ಹಾಕ್ತಾಯಿದ್ದೀನಿ ಡೈರೆಕ್ಟಾಗಿ. ನೋಡಿ 1-2 ನಿಮಿಷ ನಾವಿಲ್ಲಿ ತಟ್ಕೊಂಡ್ರೆ ಮೇಲ್ಗಡೆ ಹಾಕಿ ಒಂದು ಸೆಕೆಂಡ್ 2-3 ಸೆಕೆಂಡ್ ಅಷ್ಟು ನಾವು ಇದನ್ನು ಬಿಡಿಸೋಕ್ಕೆ ಒಂದು ಸ್ವಲ್ಪ ಕೈಯಿಂದ ಟ್ಯಾಪ್ ಮಾಡಬೇಕಾಗುತ್ತೆ. ಚೆನ್ನಾಗಿ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಅದು ಬಟರ್ ಪೇಪರು. ನೋಡಿ ಹಂಚ ಮೇಲೆ ಹಾಕಿ ಇವಾಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೀಟಾಗಿ 2 ಬದಿಲು ಬೇಯಿಸ್ಕೊಂಡು ತಗೊಳ್ಳೋಣ. ಇದನ್ನ ನೀವು ಎತ್ತಿ ಹಾಕೋಕ್ಕೂ ಕಷ್ಟ ಆಗಲ್ಲ, ಏನಿಲ್ಲ, ಅಷ್ಟೇ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೊಟ್ಟಿ. ಒಂದು ಸಾರಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ. ನೋಡಿ ಇದನ್ನು ಸ್ವಲ್ಪ 2 ಬದಿಲು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ 2 ಬದಿಲು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಇದಕ್ಕೆ ಯಾವುದೇ ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಇಲ್ಲದಿದ್ದರೆ ಮನೇಲೇ ಇರೋ ಚಟ್ನಿ ಪುಡಿಗಳನ್ನ ಹಾಕ್ಕೊಂಡು ತಿನ್ಬೋದು. ನೋಡಿ ಅಗಸೆ ಬೀಜದ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್, ಅಷ್ಟೇ ಟೇಸ್ಟಿಯಾಗೂ ಸಹ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನೋಡಿ 2 ಬೆರಳಿಂದನೇ ಮುರಿತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.